ಮಳೆಯ ಬರಕ್ಕೆ ಹೆಸರು ಕಾಳು ಬೆಳೆ ನಾಶ, ಬೇರು ಸಮೇತ ಕೊಚ್ಚಿ ಹೋದು ಟೊಮ್ಯಾಟೊ ಗಿಡ, ಜೋಳ, ಕಬ್ಬು, ಸೂರ್ಯಕಾಂತಿ ಜಲಾವೃತ. 3 ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಇದೆಲ್ಲವನ್ನ ನೋಡೋಣ ವರುಣಾರ್ಭಟ ನ್ಯೂಸ್ ಟಾಪ್ 9 ನಲ್ಲಿ. ಗದಗದಲ್ಲಿ ಕಷ್ಟಪಟ್ಟು ಬೆಳೆದ ಹೆಸರು ಕಾಳು ಮಳೆಗೆ ಸರ್ವನಾಶವಾಗಿದೆ. ಅಡವಿ ಸೋಮಾಪುರದಲ್ಲಿ ರಾಶಿ ಮಾಡಿದ ಜಾಗದಲ್ಲಿ ಹೆಸರು ಕಾಳು ಮೊಳಕೆ ಬಂದಿದೆ. ಮಳೆಗೆ ನೆನೆದು ವಾಸನೆ ಬರ್ತಿದೆ. ಬೆಳೆ ಕಳೆದುಕೊಂಡ ಮಹಿಳೆ ದಿಕ್ಕು ತೋಚದೆ ಕಣ್ಣೀರು ಹಾಕ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಾವನ ಸೌದತ್ತಿಯಲ್ಲಿ ಕೃಷ್ಣೆಯ ಆರ್ಭಟಕ್ಕೆ 100 ಎಕರೆ ಬೆಳೆ ಹಾನಿಯಾಗಿದೆ. ಟೊಮೆಟೊ ಬೆಳೆ ಗಿಡಗಳ ಸಮೇತ ಕೊಚ್ಚಿ ಹೋಗಿದೆ. ಎಲೆಕೋಸು ಜಮೀನಿನಲ್ಲಿ ಕೊಳೀತಿದೆ. ಕಬ್ಬು ನೀರಿನಲ್ಲಿ ಮುಳುಗಿದ್ರೆ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೆಕ್ಕೆಜೋಳ, ಕಬ್ಬು, ಸೂರ್ಯಕಾಂತಿ ಬೆಳೆ ಜಲಾವೃತವಾಗಿದೆ. ಬೆಳೆಯನ್ನ ಕಳೆದುಕೊಂಡು ಅಡಿಬೆಟ್ಟಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಮನವಿ ಮಾಡಿದ್ದಾರೆ. ಮಳೆಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬೀರಾಳ ಗ್ರಾಮದಲ್ಲಿ ಪಪಾಯ ಬೆಳೆ ಗಿಡಗಳ ಸಮೇತ ಕೊಚ್ಚಿಕೊಂಡು ಹೋಗಿದೆ. ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ರೈತ ಕಣ್ಣೀರು ಹಾಕ್ತಿದ್ದಾನೆ. TV9 ನಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾಗ್ತಿದ್ದಂತೆ ಶಾಸಕ ಅಜಯ್ ಸಿಂಗ್ ಎಚ್ಚೆತ್ತಿದ್ದಾರೆ. ಜೇವರ್ಗಿಯಲ್ಲಿನ ಮಳೆಹಾನಿ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಹಾರದ ಭರವಸೆ ನೀಡಿದ್ದಾರೆ. ಬೀದರ್ ತಾಲೂಕಿನ ಬರಿದಾಬಾದ್ನಲ್ಲಿ ಬೆಳೆ ಹಾನಿಯಾಗಿದೆ. ಕಾರಂಜಾ ಡ್ಯಾಂನಿಂದ 10,000 ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡಲಾಗಿದೆ. ಪರಿಣಾಮ ನದಿ ತಟದಲ್ಲಿರುವ 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಬ್ಬು, ಉದ್ದು, ಹೆಸರು, ಸೋಯಾಬೀನ್ ಬೆಳೆ ನೀರಿನಲ್ಲಿ ಮುಳುಗಿವೆ. ಉತ್ತರ ಕನ್ನಡದ ಕಾರವಾರ ನಗರದ ಕೋಡಿ ಭಾಗದಲ್ಲಿ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಈ ವೇಳೆ ಅಸ್ವಸ್ಥ ಮಗನ ಜೊತೆ ಮನೆಯಲ್ಲೇ ಇದ್ದ ತಾಯಿ ಮಗ ಇಬ್ಬರು ಪಾರಾಗಿದ್ದಾರೆ. ಕುಮಟಾದ ಗೋಕರ್ಣ, ಮಾದನಗೇರಿಯಲ್ಲಿ ರಸ್ತೆ ಜಲಾವೃತಗೊಂಡಿದೆ. ಹಲವು ವಾಣಿಜ್ಯ ಮಳಿಗೆಗಳಿಗೂ ಮಳೆ ನೀರು ನುಗ್ಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ತಾಲೂಕಿನ ಜಾಗರ, ಖಾಂಡ್ಯ, ಆಲ್ದೂರು, ಕಸಬಾ, ಅಂಬಳೆ, ವಸ್ತಾರೆ, ಆವತಿ ಹೋಬಳಿ ಹಾಗೂ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಹೋಬಳಿ, ಲಿಂಗದಹಳ್ಳಿ ಹೋಬಳಿಯ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಇಂದು ಕೂಡ ಮಳೆ ಅಬ್ಬರಿಸುವ ಸಾಧ್ಯತೆ ಇದ್ದು ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ HV ದರ್ಶನ್ ಆದೇಶಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ.